ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು APMC ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ. RMC ಗಾಡಿ ಹೋಗಲ್ಲ, ಅವ್ರು ಬಿಡಲ್ಲ, ಫುಲ್ಲು ಜಾಮು. ಹಾಂ, ಉಮಾಶಂಕರ್. APMC ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಾರ್ಕೆಟ್ ಕಮಿಟಿ ಅಷ್ಟೇ. ಅಂದರೆ ವ್ಯವಸಾಯದ ಪ್ರಾಡಕ್ಟ್ಸ್ ಏನಿರುತ್ತೆ, ವ್ಯವಸಾಯದ ಮಾಡಿ ಬಂದಿರೋ ಇದು ವಸ್ತುಗಳನ್ನ ಬಂದರೆ ಗೂಡ್ಸು, ರಾತ್ರಿ ಹೊತ್ತು ಬಂದರೆ ದರೋಡ. ಸೊ ಏನೋ ವ್ಯವಸಾಯದ ಉತ್ಪನ್ನಗಳೇನಿರುತ್ತೆ ಅದು ಮಾರೋ ಅಂಥ ಜಾಗ ಇದು ಮಾರ್ಕೆಟ್ಗೂ. ಇದನ್ನು ನಡೆಸೋಕೆ ಒಂದು ಕಮಿಟಿ ಇರುತ್ತೆ ಅಷ್ಟೇ. ಅದು APMC ಅಂದರೆ ಅದೇ. RMC ಅಂದರೆ ಅಷ್ಟೇ, ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಟಿ. ಸೊ ಅದು ಪಾರ್ಟ್ ಆಫ್ APMC. ಎರಡೂ ಒಂದೇ. ಆ APMC ಅನ್ನೋದು RMCನ ನಡೆಸ್ತಾ ಇದೆ. ಎರಡೂ ಒಂದೇ, ಸೇಮ್, ಬೇರೆ ಏನಿಲ್ಲ ಇದರಲ್ಲಿ. APMC ಮೇಯ್ನು ಬಂದ್ಬಿಟ್ಟು ಲಾಂಗ್ ಶೆಲ್ಫ್ ಲೈಫ್ ಟೈಮ್ ಇರೋ ಐಟಮ್ಸ್, ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಲೂಗಡ್ಡೆ, ಈ ಥರ ಐಟಮ್ಗಳು. ಮತ್ತು ಪ್ರಾವಿಜನ್ಸ್ ದಿನಸಿ ಸಾಮಗ್ರಿಗಳು. ಯಾವುದಾದ್ರೂ ರಿಟೇಲ್ ಶಾಪ್ ಇಡೋರಾಗಿರ್ಬೋದು, ಇಲ್ಲ ಯಾವ್ದಾದ್ರು ಫಂಕ್ಷನ್ ಆಗಿರ್ತಾರೆ, ಅವರೆಲ್ಲ ಇಲ್ಲೇ ಬಂದು ತೊಗೊತಾರೆ. ನೀವು ನೋಡ್ತಿರ್ಬೋದು ಮುಂದೆ ಅಂಗಡಿಗಳು, ಇವೆಲ್ಲ ದಿನಸಿ ಅಂಗಡಿಗಳೇ. ಸೊ ನೋಡಿ, ಇದೆಲ್ಲ ಫ್ಯಾಕ್ಟ್ರಿಯಿಂದ ಬಂದು ಇಲ್ಲಿಂದ ಯಾರು ತೊಗೊತಾರೆ, ಕೆಲವು ಆರ್ಡ್ರ್ಗಳಿರುತ್ತೆ ಅವ್ರಿಗೆ, ಕೆಲವು ತೊಗೊತಾರೆ, ಇಲ್ಲಿಂದ ಬಂದು ತೊಗೊತಾರೆ. ನೋಡಿ, ಮೂಟೆ ಗಟ್ಟೆ ಹೋಲ್ಸೇಲಾಗಿ ತೊಗೊಳೋರಿಗೆ ಯೂಸ್ ಆಗುತ್ತೆ. ಈ ಜಾಗದಿಂದ ಚಿಕ್ಕ ಅಂಗಡಿಗಳು, ಇವಾಗ ಚಿಕ್ಕ ಪ್ರಾವಿಜನ್ ಸ್ಟೋರ್ ಇರುತ್ತೆ, ಇಲ್ಲ ನಿಮ್ಮ ಮನೆ ಹತ್ರ ಒಂದು ಅಂಗಡಿಗಳಿರುತ್ತೆ, ಅವರೆಲ್ಲ ಇಲ್ಲಿಂದ ಬಂದು ಪರ್ಚೇಸ್ ಮಾಡ್ತಾರೆ ಬಲ್ಕಾಗಿ. ಸೊ ಅದರಿಂದ ಇಬ್ಬರಿಗೂ ಲಾಭ ಇದೆ. ಹಾಂ ಈ ಜಾಗ ಮಾತ್ರ. ಮತ್ತು ನಿಮಗೆ ಫ್ರೆಶ್ಶು ತರಕಾರಿಗಳು ಆಕ್ಷನ್ ಎಲ್ಲ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ 6 ಗಂಟೆಗಿಂತ ಮುಂಚೆ ಆಗುತ್ತೆ ಫ್ರೆಶ್ ತರಕಾರಿ ಬೇಕಂದರೆ. ಅದಾದಮೇಲೆ ಲಾಂಗ್ ಸೆಲ್ಫ್ ಲೈಫ್ ಏನಿರುತ್ತೆ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ, ಇವೆಲ್ಲ ನಿಮಗೆ ಥ್ರೂ ಔಟ್ ಡೇ ಸಿಗುತ್ತೆ. ಅದು ಬಿಟ್ಟರೆ ಈ ಥರ ಕೆಲಸಗಳು ನಡೀತಾ ಇರುತ್ತೆ, ಅವ್ರದ್ದು ಬ್ಯುಸಿ ಇರುತ್ತೆ ಯಾವಾಗಲೂ ಇದು ಮಾರ್ಕೆಟು. ಚಿಕ್ಕ ಜಗಳ ನಡೀತಲ್ಲ, ಚಿಕ್ಕದು. ಶ್ರಮಜೀವಿಗಳು ಏನಿರ್ಬೋದು. ಅದು ಏನದು? ಮೆಣಸಿನ್ಕಾಯಿನಾ? ಕೆಂಪು ಮೆಣಸಿನಕಾಯಿ. ನೋಡಿ, ನಿಮ್ಮದೇ ಕಷ್ಟ ಅನ್ಕೊತೀವಿ, ನಮ್ಮದೇ ಕಷ್ಟ ಅನ್ಕೊತೀವಿ ನಾವು ಹಿಡ್ಕೊಂಡು. ಬಟ್ ನಮಗಿಂತ ಕಷ್ಟಪಡೋರು ಇದ್ದಾರೆ ಮಾರ್ಕೆಟಲ್ಲಿ. ನೀವೇನಾದರೂ ನಿಜವಾದ ಕಷ್ಟ ನೋಡ್ಬೇಕಂದ್ರೆ KR ಮಾರ್ಕೆಟು, ಇಲ್ಲ ಈ ಥರ ಮಾರ್ಕೆಟಿಗೆ ಬಂದು ಒಂದಿನ ಓಡಾಡೋದು ಗೊತ್ತಾಗುತ್ತೆ ಕಷ್ಟ ಏನಂತ ಜನಕ್ಕೆ. ನಮ್ಮದೇ ಕಷ್ಟ ಅನ್ನೋದಲ್ಲ, ನಮಗಿಂತ ಕಷ್ಟಪಡೋರು ಇದ್ದಾರೆ. ಮುಂದೆ ನೋಡಿ, ನಮಗಿಂತ ಹಸುನು ಕಷ್ಟಪಡ್ತೈತೆ. ಪವನ್ ಪ್ಯಾಕೇಜಿಂಗ್ ನಂದೇ, ಅದು ಹೊಡಿತಾರೆ. ನಂದೇ ಅಂದರೆ ನಂದಲ್ಲ ಆ್ಯಕ್ಚುಲಿ. ವಿಡಿಯೋ ಎಡಿಟಿಂಗ್ ಎಲ್ಲ ಇವಾಗ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಎಲ್ಲ ಇದಾಗ್ಬೋದು. ಹಸನ್ಮುಖಿ ವಂಶ. ನಂದು ಮಾಡ್ಕೊತಾ ಇದ್ದೀನಣ್ಣ. RMC ಹೆಂಗಿದೆ ಅಂತ ನಿಮ್ದು ಮಾಡ್ಲಾ? ಹೆಂಗಿದೆ RMC? ಹಾಂ, ಮೊದಲಿಗಿಂತ ಚೆನ್ನಾಗೈತಾ? ವ್ಯಾಪಾರ ಇಲ್ವಾ? ಇವಾಗ ಜನ ಕಮ್ಮಿ ಆಗವ್ರೆ. ನಿಮ್ದು ಕಮ್ಮಿ ಆಗಿದೆಯಣ್ಣ ಗ್ಯಾಸ್ ಬಂದಾಗಿಂದ? ಅವ್ರಿಗೆ ಗೊತ್ತಿರಲ್ಲ, ಹಾಕೊಂಡು ಹೋಗ್ತಾ ಇರ್ತಾರೆ. ಗೊತ್ತಿರ್ತದಲ್ಲ, ಬೆಳಗ್ಗೆ ನೋಡೋರು ನಾವಿಲ್ಲಿ 2 ವರ್ಷದ ಮುಂಚೆ ಇದ್ದಿದ್ದು ವ್ಯಾಪಾರ ಇವಾಗಿಲ್ಲ. ಕೊರೋನಾ ಬರೋಕ್ಕಿಂತ ಮುಂಚೆ ಇದ್ದಿದ್ದು ಬಂಗಾರದಂತೆ ವ್ಯಾಪಾರ ಇವಾಗಿಲ್ಲ ಹೇಳೋದಲ್ಲ. ಸೊ ಓವರ್ ದ ಇಯರ್ಸ್ ಇದೆಲ್ಲ ಕಮ್ಮಿ ಆಗ್ತಾ ಇದೆ ಬಿಸ್ನೆಸ್ ಪಾಪ. ನಡಿಬೋದು, ಇಲ್ಲಾಂದರೆ ಈ
ಮಧ್ಯಾಹ್ನದ ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲಪ್ಪ, ಸುಸ್ತಾಗ್ಬಿಡುತ್ತೆ ಬೇಗ. ಇನ್ನೂ ಅರ್ಧ ಇದು ಕಂಪ್ಲೀಟ್ ಆಗಿಲ್ಲ, ಆಗಲೇ ಹೆವಿ ಸುಸ್ತಾಗ್ತೈತೆ. ಇನ್ನೂ ಮೂರು ಚೀಲ ಎತ್ಕೊಂಡು ಹೋಗ್ತಾವ್ರೆ, ಮೂರು ಚೀಲ ಎತ್ಕೊಂಡು ಹೋಗ್ತಾವ್ರೆ. ಅಪ್ಪ, ಎಲ್ಲ ಎಕ್ಸ್ಪೀರಿಯೆನ್ಸಿಂದ ಬಂದಿರೋದು. ಒಂದೇ ಸಲ ಅವ್ರಿಗೆ 3 ಚೀಲ ಎತ್ತಕ್ಕಾಗಲ್ಲ. ಅವರು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಅದೆಲ್ಲ ಮೂಟೆ ಹೊತ್ತಿರೋದು. ರೈತರಿಂದ ಇಲ್ಲಿಗೆ ಬಂದು ಇಲ್ಲೆಲ್ಲ ಪ್ಯಾಕ್ ಆಗಿ ಇಲ್ಲಿಂದ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಟ್ರೇಡ್ ಆಗುತ್ತೆ. ಅದೇ ಈ ಮಾರ್ಕೆಟ್ ಸ್ಪೆಷಾಲಿಟಿ. ಎಲ್ಲ ಮಾರ್ಕೆಟು ಹಂಗೆ ವರ್ಕ್ ಆಗೋದು, ಈ ಮಾರ್ಕೆಟ್ಗೂ ಹಂಗೆ ವರ್ಕ್ ಆಗುತ್ತೆ. ಸ್ಪೆಷಾಲಿಟಿ ಏನಲ್ಲ. ನೋಡಿ, ಬೆಳ್ಳುಳ್ಳಿ ಇವೆಲ್ಲ ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು, ಬೇಗ ಹಾಳಾಗೋಗುವಂಥ ಐಟಮ್ಗಳೇನಲ್ಲ. ನಮ್ಮ ಬೆಳ್ಳುಳ್ಳಿ ಒಂದು ತಿಂಗಳು ಸ್ಟೋರ್ ಮಾಡ್ಬೋದು ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ, ಬೆಳ್ಳುಳ್ಳಿ ಈರುಳ್ಳಿಗಳನ್ನೆಲ್ಲ. ಸೊ ಅದರಿಂದ ಆ ಐಟಮ್ಗಳು ಜಾಸ್ತಿ ಟ್ರೇಡ್ ಆಗುತ್ತೆ ಇಲ್ಲಿ. ಸೊ ನಾನು ಹೇಳ್ದಂಗೆ ಲಾಂಗ್ ಸೆಲ್ಫ್ ಲೈಫ್ ಯಾವ್ಯಾವ ಐಟಮ್ಗಿರುತ್ತೆ ನೋಡಿ. ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಇದು ಮೇಯ್ನಾಗಿ ಇಲ್ಲಿ ಟ್ರೇಡ್ ಆಗೋ ಐಟಮ್ಗಳು. ಸೊ ನೋಡಿ, ಎಲ್ಲಿಂದ ಬಂದಿದೆ ಐಟಮ್ಗಳು. ಬಟ್ ಇಷ್ಟು ಫ್ರೀ ಇರಲ್ಲ, ಇನ್ನೂ ಬ್ಯುಸಿ ಇರುತ್ತೆ. ಬಟ್ ಇವಾಗ ಬಿಸಿಲುಗಾಲ, ಜನ ಕಮ್ಮಿ ಇದ್ದಾರೆ ಸ್ವಲ್ಪ ಕಂಪೇರಿಟಿವ್ಲಿ. ಎಲ್ಲಿ ನೋಡ್ತಾರೆ ನೋಡಿ. ಶ್ರಮಜೀವಿಗಳು ಗುರುವರೆಲ್ಲ ಬಿಸಿಲಲ್ಲಿ ಇಷ್ಟೆಲ್ಲ ಗಾಡಿಗಳು ಲೋಡ್ ಮಾಡೋದಕ್ಕೆ ಕಷ್ಟ ಇದೆ. ಎಷ್ಟೆಷ್ಟು ಚೀಲಗಳಿರುತ್ತೆ ಅಷ್ಟು ಚೀಲ ಮೂಟೆ ಎಲ್ಲ ಎತ್ತಾಕ್ಬೇಕಂತ ಕಷ್ಟ ಇದೆ ನೋಡಿ. ಒಂದು ರೌಂಡು ಒಂದು ರೌಂಡು ಒಂದು ಚೀಲ ಎತ್ತಕ್ಕೆ ಕಷ್ಟ ಅಂತೀರಿ. ಬಟ್ ಇಷ್ಟು ಚೀಲಗಳೆಲ್ಲ ಎತ್ತಿ ಗಾಡಿ ಲೋಡ್ ಮಾಡ್ಬೇಕಂದ್ರೆ ಹೆವಿ ಕಷ್ಟ ಇದೆ. ಶ್ರಮ ಜಾಸ್ತಿ ಬೇಕು ಇದಕ್ಕೆ. ಹೋಗ ಬರೋರೆಲ್ಲ ಒಂಥರ ವಿಚಿತ್ರವಾಗಿ ನೋಡ್ತಾರೆ, ಏನು ಹಿಂಗೆ ಹಿಡ್ಕೊ ಓಡಾಡ್ತಾರೆ ಮಾರ್ಕೆಟಲ್ಲಿ ಕ್ಯಾಮ್ರಾನ ಅಂತ. ನಂದು ನೋಡಿ, ಮತ್ತೆ ಅಲ್ಲಿ ಇನ್ನೊಂದು ಹತ್ರ ಯಾರು ತೆಗಿತಾರೆ ಅಂತ ಹಂಗೆ ಮೂವ್ ಆಗ್ತಾವ್ರೆ. ಸ್ಮಾರ್ಟ್ ವರ್ಕು. ಮರ ಗಟ್ಟಿ ಮರ ಇರುತ್ತೆ ಅದಕ್ಕೆಲ್ಲ, ಸೊ ಅಷ್ಟು ಈಸಿಯಾಗಿ ಮುರಿಯಲ್ಲ. ಅವ್ರ ಬಾಡಿ ವೆಯ್ಟು, ಚೀಲದ ವೆಯ್ಟು, ತಮಾಷೆನಾ ಕೇಳ್ತೀನಿ. ಅಣ್ಣ ಮುರಿದೋಗಲ್ಲ ಇದು? ಮುರಿದೋಗಲ್ವಾ? ಹಾಂ, ನೋಡಿದ್ರ ಮುರಿದೋಗಲ್ಲ ಅಂತ ಇದು. ಕಡಿಲ್ಲ ಎತ್ತುತ್ತಾವ್ರೆ. ಅಷ್ಟು ಸ್ಟ್ರಾಂಗ್ ಇರುತ್ತೆ ಅದು.